ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಮ್ಮ ದೇಶದ ಸ್ಮಾರ್ಟ್ಫೋನ್ ಮಾರ್ಕೆಟ್ನಲ್ಲಿ ಬೇಕಾದಷ್ಟು ಬ್ರ್ಯಾಂಡ್ಗಳಿದೆ, ಆದರೆ ಸದ್ಯಕ್ಕೆ ನಮ್ಮ ದೇಶದ ಬ್ರ್ಯಾಂಡ್ ಅಂತ ಇರೋದು ಲಾವಾ ಮಾತ್ರ. ಆಯಿತಾ, ಇತ್ತೀಚೆಗೆ ಅವರು ಲಾಂಚ್ ಮಾಡ್ತಿರುವಂಥ ಕೆಲವೊಂದು ಸ್ಮಾರ್ಟ್ಫೋನ್ಗಳು ಅಗ್ನಿ ಸೀರೀಸ್ ಆಗಿರ್ಬೋದು, ಬ್ಲೇಸ್ ಸೀರೀಸ್ ಆಗಿರ್ಬೋದು, ಯುವ ಸೀರೀಸ್ ಆಗಿರ್ಬೋದು, ಹಾನೆಸ್ಟ್ ಆಗಿ ಪ್ರೈಸ್ ರೇಂಜಿಗೆ ಬೆಂಕಿ ಸ್ಪೆಸಿಫಿಕೇಷನ್ನ ನೀಡಿ ಹೆವಿ ಕಾಂಪಿಟೇಟಿವ್ ಆಗಿ ಪ್ರೈಸನ್ನು ಫಿಕ್ಸ್ ಮಾಡಿ ಲಾಂಚ್ ಮಾಡ್ತಾ ಇದ್ದಾರೆ. ನನಗೆ ಅವ್ರು ರೀಸೆಂಟಾಗಿ ಫೋನ್ ಕಳಿಸ್ತಿಲ್ಲ, ಬಟ್ ನಾನು ಪರ್ಚೇಸ್ ಮಾಡಿ ಅವ್ರದ್ದು ರಿವ್ಯೂ ಮಾಡ್ತಾ ಇದ್ದೀನಿ. ಹೆವಿ ಇಂಟ್ರೆಸ್ಟಿಂಗ್ ಆಗಿದೆ, ಏನೋ ಹೊಸದಾಗಿ ಟ್ರೈ ಮಾಡ್ತಾ ಇದ್ದಾರೆ. ಕಳೆದ ಬಾರಿ ಲಾವಾ ಅಗ್ನಿ ಸೀರೀಸ್ನಲ್ಲಿ ಹಿಂದ್ಗಡೆ ಒಂದು ಸಣ್ಣ ಡಿಸ್ಪ್ಲೇ ಬೇರೆ ಕೊಟ್ಟಿದ್ದಾರೆ. ಆಯಿತಾ, ಯಾವ ಬ್ರ್ಯಾಂಡ್ ಅವರು ಆ ಪ್ರೈಸ್ ರೇಂಜಲ್ಲಿ ಕೊಡದಿರೋಂಥ ಫೀಚರ್ ಕೊಟ್ಟಿದ್ದಾರೆ. ನಾನೇನು ಮಾಡ್ತೀನಿ ಅಂದರೆ, ಇವತ್ತು ಒಂದೆರಡು ಮೊಬೈಲ್ ಶಾಪ್ಗೆ ಹೋಗ್ತೀನಿ, ಮೊಬೈಲ್ ಓನರ್ಸ್ನ ಕೇಳ್ತೀನಿ ಯಾವ ರೀತಿ ಆ ಒಂದು ಸೇಲ್ಸ್ ನಡೀತಾ ಇದೆ, ಕಸ್ಟಮರ್ ಫೀಡ್ಬ್ಯಾಕು ಏನಂತಾರೆ. ಜೊತೆಗೆ ಹೊಸದಾಗಿ ಲಾವಾ ಯುವ 4 ಅಂತ ಒಂದು ಹೊಸ ಫೋನ್ ಲಾಂಚ್ ಆಗಿದೆ, ಅದನ್ನು ಕೂಡ ಅಲ್ಲೇ ಅನ್ಬಾಕ್ಸ್ ಮಾಡೋಣ, ಶಾಪಲ್ಲೇ ಕೊಡ್ತಾರಂತೆ ಒಂದು ಫೋನ್ನ. ಸೊ ಬನ್ನಿ ಹೋಗೋಣ. ಸೊ ನಾವೀಗ ಸ್ಟಾರ್ ಮೊಬೈಲ್ ಶಾಪಿಗೆ ಬಂದಿದ್ದೀವಿ. ಸೊ ಇಷ್ಟು ಫೋನ್ ಇಟ್ಟಿದ್ದೀರಾ, ಇದರಲ್ಲಿ ಇಂಡಿಯನ್ ಬ್ರ್ಯಾಂಡ್ ಒಂದು ಕಾಣ್ತಾ ಇದೆ. ಸೊ ಇಂಡಿಯನ್ ಬ್ರ್ಯಾಂಡನ್ನು ಜನ ಎಷ್ಟು ಪ್ರಿಫರ್ ಮಾಡ್ತಾ ಇದ್ದಾರೆ ಅದು ಹೇಳ್ಬಿಡಿ. ಲಾವಾ ಎಲ್ಲದಕ್ಕಿಂತ ಮುಖ್ಯವಾಗಿ ಟೆಕ್ ಕನ್ನಡ ಅವ್ರಿಗೆ ಸುಸ್ವಾಗತ ಸ್ಟಾರ್ ಮೊಬೈಲ್ಸ್ಗೆ. ಥ್ಯಾಂಕ್ ಯು. ಒಳ್ಳೆ ಪ್ರಶ್ನೆ ಕೇಳಿದ್ರೆ ಇಂಡಿಯನ್ ಬ್ರ್ಯಾಂಡ್ ಹೇಳೋದ್ರಲ್ಲಿ ಒಂದು ದಮ್ಮಿದೆ. ಪ್ರೌಡ್ಲಿ ಇಂಡಿಯನ್. ಸರ್, ನಾವು ಈ ವಿಡಿಯೋ ಮಾಡೋದು ಉದ್ದೇಶ ಏನಂದ್ರೆ, ಇಂಡಿಯನ್ ಬ್ರ್ಯಾಂಡ್ ಲಾವಾನ ಎಷ್ಟು ಜನ ಯಾವ ಥರ ಸ್ವೀಕರಿಸ್ತಾ ಇದ್ದಾರೆ ಅಂದರೆ, ನಾನು ಬೆಸ್ಟ್ ಎಕ್ಸಾಂಪಲ್ ಕೊಡೋದು ನನ್ನ ಹತ್ರ ಸ್ಟಾಕ್ಸ್, ನನ್ನ ಹತ್ರ ಸೇಲ್ ಆಗೋ ಕ್ವಾಂಟಿಟಿ. ಸರ್, ಮೊನ್ನೆ ಅಷ್ಟೇ ರೀಸೆಂಟಾಗಿ ಒಂದು ಲಾವಾ ಯುವ 4 ಅಂತ ಒಂದು ಮಾಡೆಲ್ ಬಿಟ್ಟಿದ್ದಾರೆ. ಒನ್ ಆಫ್ ದಿ ಬೆಸ್ಟ್ ಕಿಲ್ಲಿಂಗ್ ಅಂಡರ್ 10K ಬಜೆಟಲ್ಲಿ 6999 ಬಜೆಟಲ್ಲಿ ಕಸ್ಟಮರ್ಗೆ ಕಸ್ಟಮೈಸ್ 4+4 8GB ಪೋರ್ಷನ್ ರ್ಯಾಮ್, ಸಿ ಟೈಪ್ ಚಾರ್ಜರ್ ಪ್ಲಸ್ ಎಸ್ಪೆಷಲಿ 90Hz ಡಿಸ್ಪ್ಲೇ, ಸೈಡ್ ಫಿಂಗರ್ ಪ್ರಿಂಟ್, ನೀವು ಬಿಲೀವ್ ಮಾಡಲ್ಲ 50 ಮೆಗಾಪಿಕ್ಸೆಲ್ ಕ್ಯಾಮ್ರಾ. ಇಂಥ ಪ್ರಾಡಕ್ಟ್ನ ಪ್ರೌಡ್ಲಿ ಇಂಡಿಯನ್ ಅವ್ರು ಬಿಟ್ಟರೆ ಬೇರೆ ಯಾರು ಲಾಂಚ್ ಮಾಡೋಕ್ಕಾಗುತ್ತೆ. ಪ್ಲೇಸ್ ಇದೆ 13-14 ಅಲ್ಲಿ ಲಾವಾ ಬಿಟ್ಟರೆ ಬೇರೆ ಬ್ರ್ಯಾಂಡೇ ಕ್ವಾಲಿಟಿ ಅಷ್ಟಿಲ್ಲ ನನ್ನ ಪ್ರಕಾರ. ಜನ ಕೇಳ್ತಾ ಇದಾರಾ ಹಿಂಗೆ? ಸರ್, ಕ್ವಾಲಿಟಿ ವೈಸ್ ಹೇಳ್ತೀನಿ ನೋಡಿ, ಸಿಂಪಲ್ ಬಿಲ್ಡಿಂಗ್ ಕ್ವಾಲಿಟಿ ಬಿಟ್ಕೋಣ ಎಲ್ಲ ಬ್ರ್ಯಾಂಡು ಕೊಡ್ತಾರೆ. ಜನ ಯಾಕೆ ಜಾಸ್ತಿ ಕೇಳ್ತಾ ಇದ್ದಾರೆ ಅಂದರೆ, ಅವ್ರದ್ದು ಕಾನ್ಸೆಪ್ಟೇ ಸರ್, ಆಫ್ಟರ್ ಸೇಲ್ ಸರ್ವಿಸ್ ಇಸ್ ವೆರಿ ಗುಡ್ ಸರ್. ಏನಕ್ಕಂದ್ರೆ ಒಂದು ಒಳ್ಳೆ ಯೂನಿಕ್ ಕಾನ್ಸೆಪ್ಟು, ಜನಗಳಿಗೆ ಮತ್ತೆ ಲಾವಾನ ಯೂಸ್ ಮಾಡೋಣ ಅಂತ ತಗೊಂಬರೋದು ಏನು ಮಾಡಿದ್ದಾರೆ ಅದು ತುಂಬ ಚೆನ್ನಾಗಿದೆ. ಏನಕ್ಕೆ ನಾನು ಹೇಳ್ತಾ ಅಂದರೆ, ದೇ ಆರ್ ಗಿವನ್ ಫಸ್ಟ್ ಟೈಮ್ ಸರ್ ಹೋಮ್ ಡೆಲಿವರಿ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ. ಸಾರಿ, ಡೆಲಿವರಿ ಅಂತ ಹೇಳೋದಕ್ಕಿಂತ ಹೋಮ್ ಸರ್ವಿಸ್ ಕಾನ್ಸೆಪ್ಟ್. ಮನೆಗೆ ಬಂದು ಸರ್, ನಿಮ್ಗೆ ಏನೋ ಪ್ರಾಬ್ಲಮ್ ಇದೆ, ನನ್ನ ಪರ್ಸನಲ್ ಕಸ್ಟಮರ್ಸ್ ಮನೆಗೆ ಬಂದು ಪ್ರಾಬ್ಲಮ್ ಇರೋ ಕಸ್ಟಮರ್ಗೆ ತುಮಕೂರು ರೋಡಲ್ಲಿ ಒಂದು ಯೂನಿಕ್ ಆಗಿ ಒಂದು ಹಾರ್ಡ್ವೇರ್ ಇಶ್ಯೂ ಆಗಿರೋ ಕಸ್ಟಮರ್ಗೆ ಇಮಿಡಿಯೇಟ್ ಅವರೇ ತಗೊಂಡು ಕ್ಯಾರಿ ಮಾಡ್ಕೊಂಡು ಹೋಗಿದ್ದಾರೆ ಪ್ರಾಡಕ್ಟ್. ಆಲ್ರೆಡಿ ಕ್ಯಾರಿ ಮಾಡ್ಕೊಂಡು ಹೋಗಿದ್ದಾರೆ ಪ್ರಾಡಕ್ಟ್ನ. ಅವ್ರು ಇಮಿಡಿಯೇಟ್ ಆಗಿ ಹೊಸ ಫೋನ್ ಕೊಟ್ಟು ₹1 ಚಾರ್ಜ್ ಮಾಡಿಲ್ಲ. ನಾನು ಕೇಳ್ಪಟ್ಟೆ ಲಾಸ್ಟ್ 1 ಮಂತಿಂದ ಒಂದು 6-7 ಜಿಲ್ಲೆಯಲ್ಲಿ ಇದೆ ಇದು ಕಾನ್ಸೆಪ್ಟ್. ನೆಕ್ಸ್ಟ್ ಮಂತು ಕಂಪ್ಲೀಟ್ ಕರ್ನಾಟಕ ಮಾಡ್ತಾರೆ. ಬಟ್ ಕ್ವೈಟ್ ಗುಡ್ ಸರ್, ಎಲ್ಲ ಚೆನ್ನಾಗಿದೆ. ಸೂಪರ್, ಖುಷಿ ಆಯಿತು. ಅದೇ ಅಲ್ವಾ ಸರ್ ಬೇಕಿರೋದು, ಇದು ಸರ್ವಿಸ್ ಚೆನ್ನಾಗಿ ಕೊಟ್ಟರೆ, ಕ್ವಾಲಿಟಿ ಚೆನ್ನಾಗಿ ಕೊಟ್ಟರೆ ತಗೊಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ಇನ್ಫಾರ್ಮೇಷನ್ಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ನಾವೀಗ ರಾಜಾಜಿನಗರಲ್ಲಿರುವಂಥ ಮೊಬೈಲ್ ಎರಾನಲ್ಲಿದ್ದೀವಿ. ಸೊ ಬನ್ನಿ ಇವರು ಡೈರೆಕ್ಟಾಗಿ ಕೇಳ್ಬೋಣ. ಸೊ ನಮ್ಮ ಇಂಡಿಯನ್ ಬ್ರ್ಯಾಂಡ್ ಆಗಿರುವಂಥ ಲಾವಾಗೆ ನಿಮ್ಮಲ್ಲಿ ಎಷ್ಟು ಡಿಮ್ಯಾಂಡ್ ಇದೆ ಹೇಳ್ಬಿಡಿ. Yes, because it is entry level is starts from 6999 Yuva 4. Okay. So it's a beautiful phone actually. Okay. So ಬಂದು ಒಂದ್ಸಲ ನೋಡಿ. Okay. So live phone ಸಿಕ್ಕತ್ತೆ ನಿಮಗೆ ಇಲ್ಲಿ ನೋಡ್ಲಿಕ್ಕೆ, ಡೆಮೋ ಸಿಕ್ಕತ್ತೆ. ಸೊ ಕೇಳ್ತಾರ ಲಾವಾ ಈ ಫೋನ್ ಬೇಕು ಅಂದ್ಬಿಟ್ಟು, ಮತ್ತೆ ಯಾವ ರೀತಿ ಇದೆ ಫೀಡ್ಬ್ಯಾಕ್ ಅವ್ರದ್ದು? ಯಾ, ನಾಟ್ ಪ್ರೀವಿಯಸ್ಲಿ ಬಟ್ ನಾವು ಇಟ್ ಇಸ್ ಬಿಫೋರ್ 6 ಮಂತ್ಸ್ ಇಂದ ತುಂಬ ಚೆನ್ನಾಗಿದೆ. ಇವಾಗ ಲೇಟೆಸ್ಟ್ ಮಾಡೆಲ್ಸು ತುಂಬ ಒಳ್ಳೊಳ್ಳೆ ಮಾಡೆಲ್ಸ್ ಇದೆ. ಕರ್ವ್ ಎಡ್ಜ್ ಡಿಸ್ಪ್ಲೇ ಇದೆ. ಸೊ ಬಿಲೋ 15,000 ಆಲ್ಸೋ ವಿಲ್ ಗೆಟ್ ಅ ಕರ್ವ್ ಡಿಸ್ಪ್ಲೇ. ಈ ಥರ ಮಾಡೆಲ್ಸ್ ಬರುತ್ತೆ. ಸೊ ಓಕೆ. ಸೊ ಇವಾಗ ರೀಸೆಂಟಾಗಿ ಲಾವಾ ಕಡೆಯಿಂದ ಯುವ 4 ಲಾಂಚ್ ಆಗಿದೆ. ಸೊ ಕೇವಲ ₹6,999 ಶುರುವಾಗಿದೆ. ಸೊ ಇದನ್ನು ಅನ್ಬಾಕ್ಸ್ ಮಾಡೋಣ. ಎಸ್. ಸೊ ನೋಡ್ತಾ ಇದ್ದೀರಾ, ಫ್ರೀ ಸರ್ವಿಸ್ ಎಟ್ ಹೋಮ್ ಅಂತ. ಸೊ ಕೆಲವೊಂದು ಆಯ್ದ ಪಿನ್ ಕೋಡ್ಗಳಲ್ಲಿ ನಿಮಗೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಅಂದರೆ, ಇಶ್ಯೂ ಬಂತು ಅಂತ ಅಂದರೆ, ಮನೆಗೆ ಬಂದು ಚೆಕ್ ಮಾಡಿ ನಿಮಗೆ ರೀಪ್ಲೇಸ್ಮೆಂಟ್ ಅವಶ್ಯಕತೆ ಇದೆ ಅಂತ ಅಂದರೆ ಫೋನನ್ನು ಕಂಪ್ಲೀಟಾಗಿ ರೀಪ್ಲೇಸ್ ಕೊಡ್ತಾರೆ. ನೀವು ಸರ್ವಿಸ್ ಸೆಂಟ್ರಿಗೆ ಹೋಗೋ ಅವಶ್ಯಕತೆನೇ ಇಲ್ಲ. ಓಕೆ, ನಮಗೆ ಬಾಕ್ಸ್ ಒಳಗಡೆ ಬ್ಯಾಕ್ ಕವರ್ ಸಿಗ್ತಾ ಇದೆ, ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರು. ಡೈರೆಕ್ಟಾಗಿ ಫೋನು ಆಮೇಲೆ ಬರ್ತೀನಿ. ವಿತಿನ್ 24 hours ಸರ್ವಿಸ್ ಅಂತ. ಸೊ 24 ಗಂಟೆ ಒಳಗೆ ಮನೆಗೆ ಬಂದ್ಬಿಟ್ಟು ಸರ್ವಿಸ್ ಮಾಡಿಕೊಟ್ಟು ಹೋಗ್ತಾರೆ. ಎಷ್ಟು ವ್ಯಾಟ್ ಇದು? 15 ವ್ಯಾಟ್ ಸಪೋರ್ಟ್ ಆಗುತ್ತೆ, ಬಟ್ ಬಾಕ್ಸ್ ಒಳಗೆ 10 ವ್ಯಾಟ್ ಕೊಡ್ತಾರಲ್ಲ. ಸೊ USB Type-C ಪೋರ್ಟ್ ಇದೆ, ಸಿಮ್ ಎಜೆಕ್ಷನ್ ಪಿನ್ ಇದೆ. ಸೊ ಡೈರೆಕ್ಟಾಗಿ ನಮಗೆ ಈ ಸ್ಮಾರ್ಟ್ಫೋನು ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಫುಲ್ಲು ಶೈನ್ ಇದೆ. ಲಿಟ್ರಲಿ ನೋಡಿದವ್ರಿಗಿದು
₹6,999 ಫೋನ್ ಅಂತ ಅನ್ಸಲ್ಲ ಅಲ್ವಾ? ಡೆಫಿನೆಟ್ಲಿ. ಸೊ ಫ್ರಂಟ್ ಮತ್ತು ಬ್ಯಾಕ್ ಎರಡು ಸಹ ಗ್ಲಾಸು, ಯುನೀಕ್ ಫೀಚರು, ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇದೆ, 50 MP. ಸೊ ಫ್ರಂಟಲ್ಲಿ ಪಂಚೋಲ್ ಕ್ಯಾಮ್ರಾ, ಮೆಜಾರಿಟಿ ಬ್ರ್ಯಾಂಡ್ಗಳು ಟಿಯರ್ ಡ್ರಾಪ್ನ ಹಚ್ಕೊಡ್ತಾರೆ. ಸೊ USB Type-C ಪೋರ್ಟ್ ಇದೆ, ಹೆಡ್ಫೋನ್ ಜಾಕ್ ಇದೆ. ಸೊ ಲುಕ್ ಮಾತ್ರ ನೋಡಿ ಹೆವಿ ಪ್ರೀಮಿಯಮ್ ಆಗಿದೆ. ಪರ್ಫಾರ್ಮೆನ್ಸ್ ಕೂಡ ಹಂಗೆ ಯೂನಿಸಾಕ್ T606 ಪ್ರೊಸೆಸರು, ಅಂಥದ್ದು ಬೆಂಚ್ ಮಾರ್ಕು ಮೋರ್ ದ್ಯಾನ್ 2 lakh, 2 ಲಕ್ಷಕ್ಕಿಂತ ಜಾಸ್ತಿ ಅಂಥದ್ದು ಸ್ಕೋರ್ ಕೊಡುತ್ತೆ. 4 GB ರ್ಯಾಮು, ಸೊ ಮತ್ತು 64 GB ಸ್ಟೋರೇಜು, ಎಕ್ಸ್ಟೆಂಡೆಡ್ ರ್ಯಾಮ್ ಆಪ್ಷನ್ ಸಹ ಇದೆ ಇದರಲ್ಲಿ. 4+4 ಎಕ್ಸ್ಟೆಂಡ್ ಮಾಡ್ಬೋದು. 4+4 ಅಂದರೆ ಸ್ಟೋರೇಜನ್ನೇ ರ್ಯಾಮ್ ರೀತಿ ಯೂಸ್ ಮಾಡ್ಕೊಳ್ಳುತ್ತೆ. ಮೆಮೊರಿ ಕಾರ್ಡ್ ಎಕ್ಸ್ಟೆಂಡ್ ಮಾಡ್ಬೋದು. ಮತ್ತೆ 512 GB ಡಿಸ್ಪ್ಲೇ ಎಷ್ಟಿದು ದೊಡ್ಡ ಡಿಸ್ಪ್ಲೇ ಇದೆ, ಬಟ್ 90 Hz ಡಿಸ್ಪ್ಲೇ, 6.7 ಇಂಚು HD+ ಡಿಸ್ಪ್ಲೇ. ಜೊತೆಗೆ ನಮಗೆ ಈ ಫೋನಲ್ಲಿ ಕ್ಲೀನ್ ಸ್ಟಾಕ್ ಆಂಡ್ರಾಯ್ಡ್ ಸಿಗುತ್ತೆ, ಯಾವುದೇ ಬ್ಲೋಟ್ವೇರ್ಸ್ ಇಲ್ಲ, ನೋಡ್ತಾ ಇದ್ದೀರಾ. ಸೊ ಫುಲ್ ಕ್ಲೀನ್ ಸ್ಟಾಕ್ ಆಂಡ್ರಾಯ್ಡು. ಸೊ ಅನ್ವಾಂಟೆಡ್ ಆ್ಯಪ್ಸ್ ಎಲ್ಲ ಹಾಕ್ಬಿಟ್ಟು ನಿಮಗೆ ಸ್ಲೋ ಮಾಡಲ್ಲ ಫೋನ್. ಈ ಆನ್ ಪೇಪರು ಈ ಸ್ಪೆಸಿಫಿಕೇಶನ್ ಹಂಗನ್ನಿಸ್ತಂಗೆ ಒನ್ ಆಫ್ ದ ಬೆಸ್ಟ್ ಸ್ಪೆಸಿಫಿಕೇಶನ್ ಇರೋದು. 20K ರೇಂಜಲ್ಲಿ ಮೊನ್ನೆ ಅನ್ಬಾಕ್ಸ್ ಮಾಡಿದ್ದೆ ನಾನು. ಅಗ್ನಿ ಅಂತೂ ಒಂದು ಲೆವೆಲಿಗೆ ಫ್ಲಾಗ್ಶಿಪ್ ಕಿಲ್ಲರ್ ಅಂತಲೇ ಅನ್ಬೋದು. ಯೂನಿಕಾಗಿ ನೋಡಿ ಯಾವ ಬ್ರ್ಯಾಂಡು ಟ್ರೈ ಮಾಡ್ತಿಲ್ಲ. ₹20,000 ಸೆಕೆಂಡರಿ ಡಿಸ್ಪ್ಲೇ ಇದೆ, ಸೆಕೆಂಡರಿ ಡಿಸ್ಪ್ಲೇ ಆ ಫೋನಲ್ಲಿ ಯಾರು ಕೊಡಲ್ಲ. ಮತ್ತೆ ಸ್ಟೋರೇಜ್ ಟೈಪ್ ಆಗಿರ್ಬೋದು, ರ್ಯಾಮ್ ಟೈಪ್ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಆಗಿರ್ಬೋದು, ಯಾವುದೇ ದೊಡ್ಡ ಬ್ರ್ಯಾಂಡಿಗೆ ಕಂಪೇರ್ ಮಾಡ್ಕೊಂಡ್ರು ಅದಕ್ಕೆ ಟಕ್ಕರ್ ಕೊಡಂಗೆ ಫೋನ್ಗಳನ್ನ ಯಾವ್ದಾದ್ರು ಲಾಂಚ್ ಮಾಡಿದ್ದಾರೆ. ನಾನು ಈ ವಿಡಿಯೋ ಮಾಡ್ತಿರೋದು ತುಂಬ ಸಿಂಪಲ್ ಆಯ್ತಾ, ಇಂಡಿಯನ್ ಬ್ರ್ಯಾಂಡಿಗೆ ರೆಸ್ಪಾನ್ಸ್ ಹೆಂಗೆ ಬರ್ತಿದೆ ಅಂತ. ಒಂದು ಟೈಮಲ್ಲಿ ಇಂಡಿಯನ್ ಬ್ರ್ಯಾಂಡ್ ಟಾಪ್ ಲೆವೆಲ್ ಇತ್ತು. ಆಮೇಲೆ ಕೆಲವೊಂದು ಬ್ರ್ಯಾಂಡ್ಗಳು ಬೇರೆ ದೇಶದಿಂದ ಬಂದು ಇಲ್ಲಿ ಅದನ್ನು ಟೇಕ್ ಓವರ್ ಮಾಡಿ ಮತ್ತೊಮ್ಮೆ ಲಾವಾ ರೀಎಂಟ್ರಿ ಕೊಟ್ಟಿದೆ. ಸೊ ಯಾವ ರೀತಿ ಯಾವಾಗ ಕ್ರಿಯೇಟ್ ಮಾಡ್ತಾ ಇದೆ ಈ ಸ್ಪೆಸಿಫಿಕೇಶನ್, ಅಂದರೆ ಈ ಲೆವೆಲ್ ಫೋನ್ಗಳು ಲಾಂಚ್ ಮಾಡಿ ಅಂತ ತಿಳ್ಕೊಬೇಕಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಇನ್ಫಾರ್ಮೇಷನ್ಗೆ. ಸೊ ನೋಡಿದ್ರಲ್ಲ, ಇದು ನಮ್ಮ ಮೊಬೈಲ್ ಶಾಪ್ ಓನರ್ಸ್ಗಳು ಅವರ ಎಕ್ಸ್ಪೀರಿಯನ್ಸನ್ನು ಹೇಳಿದ್ದು. ಸದ್ಯಕ್ಕೆ ಈ ದೊಡ್ಡ ಮೊಬೈಲ್ ಮಾರ್ಕೆಟ್ನಲ್ಲಿ ನಮ್ಮ ದೇಶದ ಬ್ರ್ಯಾಂಡ್ ಅಂತ ಉಳಿದಿರೋದು ಲಾವಾ ಒಂದೇ ಸದ್ಯಕ್ಕೆ. ಸೊ ಸುಮ್ಮನೆ ಏನೋ ಪ್ರಮೋಟ್ ಮಾಡೋಕ್ಕೆ ಹೇಳ್ತಾ ಇದ್ದೀವಿ ಅಂತ ಅಲ್ಲ, ಒಳ್ಳೆ ಸ್ಪೆಸಿಫಿಕೇಷನ್ ಕೊಡ್ತಾ ಇದ್ದಾರೆ, ಒಳ್ಳೆ ಪ್ರೈಸ್ ಕೊಡ್ತಾ ಇದ್ದಾರೆ. ಅವ್ರನಿಗೆ ಫಸ್ಟ್ ಆಫ್ ಆಲ್ ಫೋನೇ ಕಳಿಸಲ್ಲ, ಬಟ್ ಸ್ಟಿಲ್ ಸೊ ನಾನು ಫೋನ್ ತೊಗೊಂಡು ಮಾಡ್ತೀನಿ. ಏನಕ್ಕೆ ಅಂದರೆ ಫೋನ್ ಚೆನ್ನಾಗಿದೆ, ಅದಕ್ಕೆ ಅಷ್ಟು ಹೈಪ್ ಇದೆ. ಸೊ ನೋಡಿ ನನಗನ್ನಿಸ್ತಂಗೆ ಇದುವರೆಗೂ ಅವ್ರು ಕಮ್ಬ್ಯಾಕ್ ಮಾಡಿದ್ಮೇಲೆ ಲಾಂಚ್ ಮಾಡಿರೋ ಎಲ್ಲ ಫೋನ್ಗಳು ಆ ಪ್ರೈಸ್ ರೇಂಜಿಗೆ ಒನ್ ಆಫ್ ದ ಬೆಸ್ಟ್ ಸ್ಪೆಸಿಫಿಕೇಷನ್ ಇದೆ. ಸೊ ಆಫ್ಲೈನಲ್ಲೂ ಕೂಡ ಒಳ್ಳೆ ಸೇಲ್ಸನ್ನು ಮಾಡ್ತಾ ಇದೆ. ಸೊ ನೋಡಿ, ಲಾವಾ ಇಂಡಿಯನ್ ಬ್ರ್ಯಾಂಡ್ ಅನ್ನೋದ್ರ ಜೊತೆಗೆ ಆ ಸ್ಪೆಸಿಫಿಕೇಷನ್ ನೋಡಿ, ಆ ಬೆಲೆಗೆ ಆ ಸ್ಪೆಸಿಫಿಕೇಷನ್ ಕೊಡ್ತಿರೋ ನಿಮಗೆ ಸರಿ ಅನ್ನಿಸ್ತಾ ಇದೆಯಾ ಅಂತ ನೋಡಿಬಿಟ್ಟು ಒಂದು ಫೋನ್ನ ಚೂಸ್ ಮಾಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.